ಅರೆ ಬಾ ಬತ್ತಿದೆ ನಿನ್ ಬಾರಿ ಹಬ್ಬ. ಅವಳ ಕೈ ಬಿಡಮ್ಮ. ಏ ಮುಚ್ಚೆ ಬಾಯಿ ಸಾಕು. ನನಗೆ ಮೋಸ ಮಾಡಿ ದ್ರೋಹ ಮಾಡಿರೋಳ್ಗೆ ಮನೆ ತುಂಬಿಸ್ಕೊಳ್ಳ ಆರ್ತಿ ಮಾಡಿ. ಅಯ್ಯೋ ಇಂದ್ರಮ್ಮ ಅವ್ರೆ, ಏನಾಯ್ತು? ಅವಳನ್ನ ಯಾಕೆ ಈ ರೀತಿ ಹೇಳ್ಕೊಂಡ್ ಬರ್ತಿದ್ದೀರಾ? ಅವಳಂತ ತಪ್ಪು ಏನ್ ಮಾಡಿದ್ಲು? ತಪ್ಪು ಒಪ್ಪು ಎಲ್ಲ ಕೇಳಕ್ ನೀನ್ ಯಾವಳೆ? ಇಂದ್ರಮ್ಮ ಅವ್ರೆ, ನೀವ್ ಈ ರೀತಿ ಎಲ್ಲ ಮಾತಾಡ್ಬೇಡಿ. ನಾನು ಅವಳ ಅಕ್ಕ, ಅವಳು ಈ ಮನೆ ಮಗಳು. ಈ ಮನೆ ಮಗಳಾಗಿದ್ರೆ ನಿಮ್ಮನೆಲ್ಲ ಇಟ್ಕೋಬೇಕಾಗಿತ್ತು. ನನ್ನ ಮನೆ ಹಾಳು ಮಾಡೋದಕ್ಕೆ ನನ್ನ ಮಗನ್ಗೆ ಯಾಕೆ ಕಟ್ಟದ್ರಿ? ಇವಳು ನಮ್ಮ ಮನೆಗ್ ಬಂದು ನಮ್ಮ ಮನೆನೇ ಸರ್ವನಾಶ ಆಗೋಯ್ತು. ಇವಳೇ ಅಲ್ಲ, ನಿಮ್ ಮನೇಲಿ ಇರೋರು ಎಲ್ಲರೂ ಮೋಸಗಾರ್ರೆ. ಮರ್ಯಾದೆ ಬಿಟ್ಟು ನಮಗ್ ಮೋಸ ಮಾಡ್ಬೇಕು ಅಂತಾನೇ ಬಂದಿದ್ದೀರಾ. ನಿಮಗ್ ಮನೆ ಬಾಡಿಗೆ ಕೊಟ್ಟು ನನ್ನ ಕಾಲ್ ಮೇಲೆ ನಾನೇ ಕಲ್ಲು ಹಾಕೊಂಡ್ಬಿಟ್ಟೆ. ನಿಮ್ಮಿಂದಾನೇ ನನ್ ಮನೆ ನಾಶ ಆಗ್ತಿದೆ. ನಿಮ್ ಮನೆಯವರೆಲ್ಲ ಸೇರಿ ನಮ್ಮ ಮರ್ಯಾದೆ ಹಾಳು ಮಾಡಕ್ಕೆ ನಿಂತು ಬಿಟ್ಟಿದ್ದೀರಾ. ಬಂದ್ಯಮ್ಮ, ಬಾ ಬಾ ಬಾ. ನಿನ್ನಿಂದಾನೇ ಕಣ ಇಷ್ಟೆಲ್ಲ ಆಗ್ತಾ ಇರೋದು. ನಮ್ ಮನೆ ಹೊತ್ಕೊಂಡು ಉರಿತಾ ಇದ್ರೆ ತುಪ್ಪ ಸುರಿಯಕ್ ಬಂದಿದ್ಯಾ? ಆ ಬೆಂಕಿಯಲ್ಲಿ ಬಿಸಿ ಕಾಯಿಸ್ಕೊತಿದ್ದೀರಾ ಅಲ್ಲ ನೀವೆಲ್ಲ? ಇಂದ್ರಮ್ನವ್ರೆ, ನಾವು ನಿಮ್ಮ ಮನೆಗೆ ಕಳ್ಸಿರೋದು ನಂದಾದೀಪ. ಆ ದೀಪದ ಬೆಳಕಲ್ಲಿ ನೀವೆಲ್ಲರೂ ಸಂತೋಷವಾಗಿರ್ತೀರಾ ಅಂತ ಅನ್ಕೊಂಡಿದ್ವಿ. ಆದ್ರೆ ದೀಪಕ್ಕೂ ಹತ್ಕೊಂಡು ಉರಿಯೋ ಬೆಂಕಿಗೂ ವ್ಯತ್ಯಾಸ ಗೊತ್ತಿಲ್ಲ ನಿಮ್ಗೆ. ಇಂಥ ಸಂಸ್ಕಾರ ಇರೋ ಹೆಣ್ಮಗಳು ನಿಮ್ ಮನೆಗ್ ಬಂದಿರೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ಆಯ್ತು ಬಿಡಮ್ಮ, ನಾವು ಪುಣ್ಯ ಮಾಡಿಲ್ಲ, ನೀವೆಲ್ಲರೂ ಪುಣ್ಯ ಮಾಡಿರೋರೆ. ನಿಮ್ ಮನೆ ದರಿದ್ರನ ನಮ್ಮನೆ ಕಳಿಸ್ಬಿಟ್ಟು ನೀವೆಲ್ಲ ಪುಣ್ಯ ಮಾಡ್ಕೊಂಡು ಸುಖವಾಗಿದ್ದೀರಾ. ಅಮ್ಮ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಅವಳು ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಾಗೆ. ಅಲ್ಲ ಅಮ್ಮ, ಅವಳು ದುಡಿತಿರೋದೇ ತಪ್ಪು ಅನ್ನೋ ರೀತಿ ಯಾಕೆ ಮಾತಾಡ್ತಿದ್ಯಾ? ಅಲ್ಲ, ದುಡ್ಡು ಸಂಪಾದನೆ ಮಾಡೋದು ದರಿದ್ರನಾ? ಕರೆಕ್ಟ್ ಆಗಿ ಹೇಳ್ದೆ. ಅಲ್ಲ, ನನ್ನ ತಂಗಿ ಕಷ್ಟಪಟ್ಟು ದುಡ್ದು ಮೂರ್ಖ ಸಂಪಾದನೆ ಮಾಡ್ತಿದ್ದಾಳೆ, ಅವಳನ್ನೇ ನೀವು ದರಿದ್ರ ಅಂತ ಕರಿತೀರಾ? ಲೇ, ಇವಳ ಕಾಸು ಯಾವಳಿಗೆ ಬೇಕು? ನಾನೇನ್ ಗದ್ಗೆಟ ಕೂತಿದ್ದೀನಿ. ಇವಳಿಂದಾನೆ ನನ್ನ ಮಗ ಕೆಲ್ಸ ಬಿಟ್ಟು ಮನೇಲಿ ಕೂರೋ ಹಾಗಾಯ್ತು. ಅಮ್ಮ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ನನ್ನ ಕೆಲಸ ಹೋಗೋದಕ್ಕೆ ಕಾರಣ ವರಲಕ್ಷ್ಮಿ ಅಲ್ಲ. ನನ್ನ ಕೆಲಸ ಹೋದರೂ ಕಡೆ ಪಕ್ಷ ಮನೆ ನಿಭಾಯಿಸೋ ಕೆಲಸ ವರಲಕ್ಷ್ಮಿ ನಂಗೆ ಕೊಟ್ಲು. ವರನ ಬಗ್ಗೆ ಗೊತ್ತಿಲ್ಲದೆ ನೀನು ಬಾಯಿ ಬಂದ ಹಾಗೆಲ್ಲ ಮಾತಾಡಬೇಡಮ್ಮ. ನಾಚಿಕೆ ಆಗಲ್ವೇನೋ ನಿನ್ಗೆ? ಹೆಂಡತಿನ ಕೆಲ್ಸ ಕಳ್ಸಿ ಮನೇಲಿ ಕೂತಿದ್ಯಲ್ಲೋ, ಅವಳ ದುಡ್ಡಲ್ಲಿ ನೀನ್ ತಿನ್ಬೇಕಾ? ಈ ಮಾತನ್ನ ಕೇಳಿಸ್ಕೊಳಕ ನಿನ್ನ ಗಂಡ ಮಗ ಅಂತ ಹೆತ್ತಿದ್ ನಾನು. ಇಂದ್ರಮ್ನವ್ರೆ, ದುಡಿಯೋ ದುಡ್ಡಿಗೆ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸ ಗೊತ್ತಿರಲ್ಲ. ದುಡಿಯೋರು ಗಂಡೇ ಆಗ್ಲಿ ಹೆಣ್ಣೆ ಆಗ್ಲಿ ಸರಿಯಾದ ದಾರಿಯಲ್ಲಿ ಯಾರಿಗೂ ಅನ್ಯಾಯ ಮಾಡದೆ ದುಡಿತಿದ್ದಾರೆ ಅಂದ್ರೆ ಅವರು ದುಡ್ಡಿನ ಮಾತ್ರ ಸಂಪಾದನೆ ಮಾಡಿರಲ್ಲ, ಸ್ವಾಭಿಮಾನನೂ ಸಂಪಾದನೆ ಮಾಡಿರ್ತಾರೆ.